ಆಯ್ತು. 36 ವರ್ಷಗಳಾದ್ರೂ ಕೂಡ ಮತ್ತೆ ಮತ್ತೆ ಶಂಕರಗೌಡ ಅಂತೇಳಿ ನಿರಂತರವಾಗಿ ಇಡೀ ಜಿಲ್ಲೆ ಜ್ಞಾಪಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಅವರ ಹೆಸರಿನಲ್ಲಿ ನಾವು ನಮ್ಮ ಸಂಸ್ಥೆ ವತಿಯಿಂದ ನಾವು ಸುಮಾರು 12 ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ಶಂಕರೇಗೌಡರ ಹೆಸರಿನಲ್ಲೂ ಕೂಡ ನಾವು ಪ್ರತಿ ವರ್ಷ 10-12 ವರ್ಷದಿಂದಲೂ ಕೊಡ್ತಾ ಇದ್ದೀವಿ. ಮತ್ತು ವ್ಯಕ್ತಿಗಳು ಕೊಡ್ತಾ ಇದ್ದಾರೆ. ಈ ಕಳೆದ 3 ವರ್ಷದಿಂದ ನಮ್ಮ ಜಯಪ್ರಕಾಶ್ ಗೌಡರು ಬೇಡ, ನಾವು ಶಿಕ್ಷಣ ಸಂಸ್ಥೆಗಳು ಕೊಡೋಣ ಅನ್ನುವಂತ ಒಂದು ನಿರ್ಣಯವನ್ನು ಅವರು ಮಾಡಿದ್ರು. ಅದರಂತೆ ನಾವು ಕಳೆದ 3 ವರ್ಷಗಳಿಂದಲೂ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ, ಯಾಕೆಂತಂದ್ರೆ ಈಗ ಶಿಕ್ಷಣ ಸಂಸ್ಥೆ ಮಾಡೋದು ಬಹಳ ಸುಲಭವಾದ ಕೆಲಸ. ಆದ್ರೆ ಹಿಂದೆ 50-60 ವರ್ಷ 70 ವರ್ಷಗಳ ಹಿಂದೆ ಒಂದೊಂದು ಶಿಕ್ಷಣ ಸಂಸ್ಥೆಯನ್ನ ಮಾಡೋದು ಎಷ್ಟು ಕಷ್ಟ ಆಯ್ತು ಅಂತೇಳಿ ಆ ಶಿಕ್ಷಣ ಸಂಸ್ಥೆ ಮಾಡಿದಾಗ ಅದ್ರ ಕಷ್ಟ ಗೊತ್ತಾಗುತ್ತೆ. ಹಾಗಾಗಿ ನಾವು ಮೊದಲನೇ ವರ್ಷ ಕನಕಪುರ ರೂರಲ್ ಕಾಲೇಜ್ ನಮ್ಮ ಕರಿಯಪ್ಪ ಗೌಡರ ಸಂಸ್ಥೆ ಕೊಟ್ಟಿದ್ವಿ. ಕಳೆದ 2ನೇ ವರ್ಷ ನಮ್ಮ ಗ್ರಾಮ ಭಾರತಿ ವಿದ್ಯಾಸಂಸ್ಥೆ ಜಾರ್ಪೇಟೆ ಲಿಂಗಪ್ಪನವರ ವಿದ್ಯಾಸಂಸ್ಥೆ ಕೊಟ್ಟಿದ್ವಿ. 3ನೇ ವರ್ಷ ನಮ್ಮ ಮಾದೇವಪುರ ಆನಂದ್ ವಿದ್ಯಾಸಂಸ್ಥೆ ಅವರಿಗೆ ನಾವು ಕೊಡ್ತಾ ಇದ್ವಿ. ಈ ಆನಂದ್ ವಿದ್ಯಾಸಂಸ್ಥೆ ನೋಡಿ 50 ವರ್ಷ ಆಗಿದೆ ಅಂತ ಪ್ರಾರಂಭವಾಗಿ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಯಾಕೆಂತಂದ್ರೆ ಒಂದು ರೀತಿ ಮಾದೇವಪುರ ಅಂತಂದ್ರೆ ನಮ್ಮ ಒಂದು ರೀತಿ ರಿಮೋಟ್ ಊರಿತ್ತು. ಸೇಫ್ ಆಗಕ್ ಮೊದಲು ಮಾದೇವಪುರ ಕಡೆ ಯಾರು ಹೋಯ್ತಾನೆ ಇರಲಿಲ್ಲ. ಬಹಳ ರಮಣೀಯವಾದಂತ ಸ್ಥಳ. ಅಂತ ಸ್ಥಳದಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ 50 ವರ್ಷದ ಹಿಂದೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರಲ್ಲ, ನಿಜಕ್ಕೂ ಕೂಡ ಇದನ್ನ ನಾವೆಲ್ಲರೂ ಕೂಡ ಶ್ಲಾಘಿಸಬೇಕಾದಂತ ಕೆಲಸ. ಯಾಕೆಂತಂದ್ರೆ ಅವತ್ತು ನಮ್ಮ ದಿವಂಗತ ಕೆ ವಿ ಶಂಕರೇಗೌಡರು ಹೈಸ್ಕೂಲ್ ಮಂಡ್ಯದಲ್ಲಿ ಅವ್ರಿಗೆ ಹೈಸ್ಕೂಲ್ ಓದ್ಲಿಕ್ಕೆ ಪಕ್ಕದ ಚನ್ನಪಟ್ಟಣಕ್ಕೆ ಹೋಗಿ ಅವ್ರು ಹೈಸ್ಕೂಲ್ ಶಿಕ್ಷಣ ಮುಗಿಸ್ಕೊಂಡ್ ಬರ್ತಾರೆ. ಹಾಗಾಗಿ ಅಂತ ಕಾಲಘಟ್ಟದಲ್ಲಿ ಅವರು ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಸುಮಾರು ಇಲ್ಲಿವರೆಗೂ ಕೂಡ ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದು ಅಲ್ಲದೆ ನಿಮ್ಗೆ ಈ ಕನ್ನಡ ಮಾಧ್ಯಮ ಶಾಲೆಗಳು ನಡೆಸೋದು, ಅನುದಾನಿತ ಶಾಲೆಗಳನ್ನು ಎಷ್ಟು ಕಷ್ಟ ಅಂತ ಹೇಳಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅಂತ ಕಾಲ ಇದರಲ್ಲೂ ಕೂಡ ಈಗಲೂ ಕೂಡ 600-650 ಜನ ಸ್ಟ್ರೆಂತ್ ಅವ್ರು ಇಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ಅರಿವಾಗುತ್ತೆ. ಹಾಗಾಗಿ ಈ ಸಂಸ್ಥೆಯನ್ನ ಈ ವರ್ಷ ನಾವು ಆಯ್ಕೆ ಮಾಡಿದ್ದೇವೆ. ನಾ ಹೇಳಿದಾಗೆ ನಮ್ಮ ನಂಜಾಮ ಮೋಟೇಗೌಡ ಚಾರಿಟಬಲ್ ಪರಿಷತ್ ಮಿನಿಮಮ್ ತಿಂಗಳಿಗೊಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾಡ್ತೇವೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಚಟುವಟಿಕೆಗಳನ್ನ, ಸಾಮಾಜಿಕ ಚಟುವಟಿಕೆಗಳು ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ನಡೀತಾ ಇದೆ. ಹಾಗಾಗಿ ಇವತ್ತೇನು ನಾವು ಈ ಒಂದು ಟ್ರಸ್ಟ್ ಈ ಒಂದು ಆನಂದ ಸ್ಕೂಲ್ಗೆ ಪ್ರಶಸ್ತಿಯನ್ನು ಕೊಡ್ತಾ ಇದೀವಿ. ಆ ಪ್ರಶಸ್ತಿ ಬಗ್ಗೆ ಎಲ್ಲ ನಮ್ಮ ಸಹೋದರ ಶ್ರೀಕಂಠೇಗೌಡರು ಎಲ್ಲ ವಿವರವಾಗಿ ಹೇಳ್ತಾರೆ. ಮತ್ತು ಸಮಯದ ಅಭಾವದಿಂದ ನಾನು ಹೆಚ್ಚು ಹೇಳಿಕೊಳ್ಳೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ವಂದಿಸಿ ನನ್ನ ಮಾತಿಗೆ ವಿದಾಯ ಹೇಳ್ತಾ ಇದ್ದೇನೆ. ಜೈ ಕರ್ನಾಟಕ.